ಎಲ್ಲರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಾಮ್ ಜಸ್ಟಿನ್ ಬರ್ತಾ ಇದೆ ಅಪ್ಡೇಟ್ ನಮ್ಮ CB ಕಡೆಯಿಂದ ಮಾಮ್ ಎಲ್ಲ ವಿರಾಟ್ ಕೊಹ್ಲಿ ರಿಟೈರ್ಮೆಂಟ್ನ ಕೊಡ್ತಾ ಇದ್ದಂಗೆನೇ ಏನು ಗುರು ಈ ಥರ ರಿಟೈರ್ಮೆಂಟ್ನ ಕೊಟ್ಬಿಟ್ಟಿದ್ದಾರೆ ಒಂಥರ ಏನೋ ಫೀಲ್ ಆಗ್ತೈತಿ ಏನೋ ಒಂಥರ ಫಿನಿಶಿಂಗ್ ಟಚ್ಚು ಇಲ್ಲ ಅಂತ ಈ ರಿಟೈರ್ಮೆಂಟಲ್ಲೇ ಏನೋ ಒಂಥರ ಬ್ಲ್ಯಾಂಕ್ ಇದೆ ಒಂಥರ ಅನ್ಫುಲ್ಫಿಲ್ಡ್ ಆ ಥರ ಇದೆ ಅಂತ ಅನ್ನಿಸ್ತದೆ ಇವಾಗಲೂ ಕೂಡ ಅನ್ನಿಸ್ತಾ ಇದೆ ಅದು ಏನೇ ಮಾಡಿದ್ರು ಕೂಡ ಹೋಗೋದಿಲ್ಲ ಏನೋ ಮಾಡಬೇಕಾಗಿತ್ತು ಇನ್ನೂ ವಿರಾಟ್ ಕೊಹ್ಲಿ ಏನೋ ಮಾಡಬೇಕಾಗಿತ್ತು ಅಂತ ಅನಿಸುತ್ತೆ ಬಟ್ ಎಲ್ಲರಿಗೂ ಒಂದು ಇದ್ದಿದ್ದೇನು ಅಂತಂದರೆ ಒಂದು ಫೇರ್ವೆಲ್ ಗೇಮ್ ಇಲ್ಲ ಒಂದು ಏನೂ ಇಲ್ಲ 100 ಮ್ಯಾಚ್ ಆಡಿರುವಂಥ ಪ್ಲೇಯರ್ಗೆ ಏನು ಗುರು ಇದು ಈ ಥರ ರಿಟೈರ್ಮೆಂಟ್ನ ಯಾರು ತಾನೇ ಎಕ್ಸ್ಪೆಕ್ಟ್ ಮಾಡ್ತಾರೆ ಗುರು ಇದನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಈ ಥರ ರಿಟೈರ್ಮೆಂಟ್ನ ಅಂತ ಸುಮಾರು ಜನ ಅನ್ಕೊಂಡಿದ್ದೀರಾ ಆ್ಯಂಡ್ ಕಾಮೆಂಟ್ ಸೆಕ್ಷನ್ಲು ಕೂಡ ಆಗ್ತಾ ಇದ್ದೀರಾ ನೋಡಿದೆ ಹೌದು ಇದು ಪರ್ಫೆಕ್ಟ್ ರಿಟೈರ್ಮೆಂಟ್ ಅಲ್ಲವೇ ಅಲ್ಲ ಅಂತ ನಾವು ಅಂದ್ಕೊಂಡಿದ್ದು ಇನ್ನೂ ಒಂದು 2 ವರ್ಷ ಅಥವಾ ಒಂದು 4 ವರ್ಷನಾದ್ರೂ ಆಡ್ತಾರೆ ಅಂತ ಸುಮಾರು ಜನ ಅಂದರೆ ಒಂದು 5-6 ವರ್ಷ ಆಡ್ತಾರೆ ಪಕ್ಕ ಅಂತ ಅಂದ್ಕೊಂಡಿದ್ರು ಬಟ್ ವಿರಾಟ್ ಕೊಹ್ಲಿ ಈ ಥರ ಒಂದು ಶಾಕರ್ ಕೊಡ್ತಾರೆ ಅಂತ ಯಾರು ಕೂಡ ಅಂದ್ಕೊಂಡಿರಲಿಲ್ಲ ಬಟ್ ಕೊಟ್ಟಿದ್ದಾರೆ ಇವಾಗ ಸೊ ಇವಾಗ ಬರ್ತಿರೋ ಅಪ್ಡೇಟ್ ಏನು ಅಂದರೆ RCB ಫೆಲಿಸಿಟೇಟ್ ಮಾಡುತ್ತಂತೆ ಗುರು ವಿರಾಟ್ ಕೊಹ್ಲಿ ಅವರನ್ನು ಈ 123 ಟೆಸ್ಟ್ ಮ್ಯಾಚ್ನ ಆಡಿರೋದಕ್ಕೆ ವಿರಾಟ್ ಕೊಹ್ಲಿ ಅವರಿಗೆ 17ನೇ ತಾರೀಕು RCB ವರ್ಸಸ್ KKR ಮ್ಯಾಚಲ್ಲಿ ಸೊ ಕ್ರೆಡಿಟ್ ಕೊಡ್ತಾರಂತೆ ಅಂದರೆ ಆ ಒಂದು ವಾಕಿನ್ ಆಗಿರ್ಬೋದು ಸೊ ಎಲ್ಲರೂ ಒಂಥರ ಚಪ್ಪಾಳೆ ಹೊಡೆಯೋ ಥರ ಸೊ ಈ ಥರ IPL ಮಾಡೋದು ಯಾರು ಕೂಡ ಮಾಡಿಲ್ಲ ಈ ಥರ ಯಾರಿಗೂ ಕೂಡ ಮಾಡಿಲ್ಲ ಸೊ ಇಂಟರ್ನ್ಯಾಷನಲ್ಸಲ್ಲಿ ಆಗಿರೋದಕ್ಕೆ ಇಲ್ಲಿ IPL ಬಂದ್ಬಿಟ್ಟು ಕ್ರೆಡಿಟ್ ಕೊಡುವಂಥದ್ದು ಯಾರಿಗೂ ಕೂಡ ಮಾಡಿಲ್ಲ ಸೊ ಫಸ್ಟ್ ಪ್ಲೇಯರ್ ಆಗ್ತಾರೆ ಅಂತ ಕಾಣಿಸ್ತದೆ ವಿರಾಟ್ ಕೊಹ್ಲಿ ಅವರು ಟೆಸ್ಟಿಗೆ ರಿಟೈರ್ಮೆಂಟ್ ತೊಗೊಂಡಾದ್ಮೇಲೆ ಈ ಥರ ಒಂದು ಫೆಲಿಸಿಟೇಟ್ ಮಾಡಿಸ್ಕೊಳ್ಳುವಂಥದ್ದು ಒಂಥರ ಕ್ರೆಡಿಟ್ನ ತೊಗೊಳ್ಳೋವಂಥದ್ದು ಏನಿದೆ ಸೊ ಇದು ಫಾರ್ ದ ಫಸ್ಟ್ ಟೈಮ್ IPL ಆಗ್ತಿದೆ ಮಗ ಅದು RCB ಫ್ಯಾನ್ಸ್ಗಳೆಲ್ಲ ಇವಾಗ ರೊಚ್ಚಿಗೆ ಎದ್ದು ನಿಂತ್ಕೊಂಡವ್ರೆ ಗುರು ವಿರಾಟ್ ಕೊಹ್ಲಿ ಫ್ಯಾನ್ಸು RCB ಫ್ಯಾನ್ಸ್ಗಳು ಎಲ್ಲ ವೈಟ್ಸಲ್ಲಿ ಹೋಗಬೇಕು ಗುರು ಸ್ಟೇಡಿಯಂಗೆ 17ನೇ ತಾರೀಕು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ KKR ಅಗೇನ್ಸ್ಟ್ ಮ್ಯಾಚ್ ಇದೆಯಲ್ಲ ಈ ಮ್ಯಾಚಿಗೆ ಎಲ್ಲರೂ ವೈಟ್ ಜರ್ಸಿಲಿ ಹೋಗಬೇಕು ವೈಟ್ಸ್ ಹಾಕ್ಕೊಂಡು ವಿರಾಟ್ ಕೊಹ್ಲಿದು 18 ನಂಬರ್ ಹಾಕೊಂಡು ವಿರಾಟ್ ಅನ್ನೋದನ್ನ ಹಾಕೊಂಡು ಹೋಗಬೇಕು ಅಂತ ಎಲ್ಲ ಫ್ಯಾನ್ಸ್ಗಳು ಇವಾಗ ಮುಗಿಬಿದ್ದವ್ರೆ ಒಂಥರ ತುದಿಗಾಲಲ್ಲಿ ನಿಂತ್ಕೊಂಡವ್ರೆ ಅಟ್ ಲೀಸ್ಟು ಇಷ್ಟು ವರ್ಷ ಮಾಡಿಬಿಟ್ರೆ 14 ವರ್ಷ ಟೆಸ್ಟ್ ಕ್ರಿಕೆಟ್ ಆಡ್ಬಿಟ್ಟಿದ್ದಾರೆ ಸೊ ಇವಾಗ ರಿಟೈರ್ಮೆಂಟ್ ಆಗಿ ಕೊಟ್ಟಿದ್ದಾರೆ ಅಕ್ಸೆಪ್ಟ್ ಮಾಡ್ಕೊಂಬಿಟ್ಟು ವಿರಾಟ್ ಕೊಹ್ಲಿಗೆ ಒಂದು ದೊಡ್ಡದಾಗಿ ಒಂದು ಲಾರ್ಜೆಸ್ಟ್ ಕ್ರೆಡಿಟ್ನ ಕೊಟ್ಬಿಡೋಣ ಅಂತ ಫ್ಯಾನ್ಸ್ಗಳು ಕೂಡ ಡಿಸೈಡ್ ಮಾಡ್ಕೊಂಡಿದ್ದಾರೆ ಆ್ಯಂಡ್ RCBನೂ ಕೂಡ ಡಿಸೈಡ್ ಮಾಡ್ಕೊಂಡಿದೆ ಈ ಥರ ಒಂದು ಕ್ರೆಡಿಟ್ನ ಕೊಡೋಣ ವಿರಾಟ್ ಕೊಹ್ಲಿಗೆ ಫೆಲಿಸಿಟೇಟ್ ಮಾಡೋಣ ಒಂದು ಫೇರ್ವೆಲ್ನ ಕೊಡೋಣ ಅಂದರೆ RCBಗೆ ಫೇರ್ವೆಲ್ ಅಲ್ಲ ಟೆಸ್ಟ್ ಕ್ರಿಕೆಟಿಗೆ ಇವ್ರು ಕೊಟ್ಟಿರೋವಂಥ ಕೊಡುಗೆಗೆ ಟೆಸ್ಟ್ ಕ್ರಿಕೆಟ್ಗೆ ಕೊಡ್ತಾ ಇರೋವಂಥ ಫೇರ್ವೆಲ್ ಇದು ಆಮೇಲೆ RCBಗೆ ಫೇರ್ವೆಲ್ ಅನ್ಕೊಬಿಟ್ರೆ ಆಮೇಲೆ ಆ್ಯಂಡ್ ಅದು ಕೂಡ ಅಷ್ಟೇ ಗುರು ಯಾವಾಗ ಏನು ಮಾಡ್ತಾರೋ ಅಂತಲೇ ಅರ್ಥ ಆಗ್ತಿಲ್ಲ ವಿರಾಟ್ ಕೊಹ್ಲಿ ಇವಾಗ ಎಕ್ಸ್ಪೆಕ್ಟೇಷನ್ ಏನೋ ಇಟ್ಕೊಂಡಿದ್ದೀವಿ ಒಂಥರ ನೋಡಿ ವಿರಾಟ್ ಕೊಹ್ಲಿ ರಿಟೈರ್ ಆಗ್ತಾರೆ ಅಂತ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ ಆಶ್ಚರ್ಯ ಪಡಲೇಬೇಕು ಇದರಲ್ಲಿ ನಾನಂತೂ ಅಂದ್ಕೊಂಡಿಲ್ಲ ವಿರಾಟ್ ಕೊಹ್ಲಿ ಟೆಸ್ಟ್ ಕ್ರಿಕೆಟಿಂದ ರಿಟೈರ್ ಆಗ್ತಾರೆ ಅಂತ ಇನ್ಫ್ಯಾಕ್ಟ್ ಅವ್ರು T20 ಕ್ರಿಕೆಟಿಗೆ ರಿಟೈರ್ ಆಗಿದ್ದೇನೆ ಅದೇ ಒಂಥರ ಸ್ಟಂಡ್ ಆದಂಗಿತ್ತು ಎಲ್ಲರೂ ಸೊ ದಿನೇಶ್ ಕಾರ್ತಿಕ್ ಹೇಳ್ತಾರಲ್ಲ ಎಲ್ಲರೂ ನೀನು ಯಾವಾಗ ರಿಟೈರ್ ಆಗ್ತೀಯ ಅಂತ ಕೇಳೋಕ್ಕಿಂತ ಮುಂಚೆನೇ ರಿಟೈರ್ ಆಗ್ತಾರಲ್ಲ ಸೊ ಅದು ಪರ್ಫೆಕ್ಟ್ ರಿಟೈರ್ಮೆಂಟ್ ಅಂತ DK ಅವ್ರು ಹೇಳಿದರು ಸೊ ಅದೇ ಥರ ಮಾಡಿದರೆ ವಿರಾಟ್ ಕೊಹ್ಲಿ ಇವಾಗ ಯಾರ ಹತ್ರನೂ ಹೇಳಿಸ್ಕೊಂತಿಲ್ಲ ರಿಟೈರ್ ಆಗಬೇಕು ಅನ್ನೋ ಥರ ಮುಂಚೆನೇ ಶಾಕರ್ ಕೊಡ್ತಾ ಇದ್ದಾರೆ ಆ ODI ಕ್ರಿಕೆಟ್ಗೆ 2027ವರೆಗೂ ಅಂತ ನಾವಿವಾಗ ಹೋಪ್ಸ್ ಇಟ್ಕೊಂಡಿದ್ದೀವಿ ನಾನು ಅಂದ್ಕೊಂಡಿದ್ದೆ ಗುರು 2032 ಆ ರೇಂಜ್ಗೆಲ್ಲ ಆಡ್ತಾರೆ ಇನ್ನೂ 1-2 ಸೀಸನ್ ಆಡ್ತಾರೆ ವರ್ಲ್ಡ್ ಕಪ್ಪು ಅದು ಇದು ಅಂತೆಲ್ಲ ಅಂದ್ಕೊಂಡಿದ್ದೆ ಬಟ್ ಇವಾಗಿನ ಸೀನ್ ನೋಡ್ತೊಂಡ್ರೆ 27ನೇ ಲಾಸ್ಟ್ ಅನ್ನೋ ಥರ ಕಾಣಿಸ್ತಾ ಐತೆ ಇನ್ನು ಬರೋವಂಥದ್ದು 27 ODI ಮ್ಯಾಚಸ್ ಏನೋ ಇದೆ ಇನ್ನು ವರ್ಲ್ಡ್ ಕಪ್ವರೆಗೂ 2027 ವರ್ಲ್ಡ್ ಕಪ್ವರೆಗೂ ನೋಡ್ತು ಅಂದರೆ ಇನ್ನೊಂದು 2-3 ವರ್ಷದಲ್ಲಿ 27 ODI ಮ್ಯಾಚ್ ಇದೆ ಸೊ 27 ಸಲ ಇನ್ನು 2 ವರ್ಷದಲ್ಲಿ ವಿರಾಟ್ ಕೊಹ್ಲಿ ಜಸ್ಟ್ 27 ದಿನ ಮಾತ್ರ ಕಾಣಿಸ್ಕೊತಾರೆ ನೋಡಿ ಇಂಡಿಯನ್ ಜರ್ಸಿಲಿ ಅದು ಅವ್ರು ಅವೈಲೇಬಲ್ ಇದ್ದಾರೆ ಅಂತ ಅಂದರೆ ಎಲ್ಲ ಮ್ಯಾಚು ಅವೈಲೇಬಲ್ ಇದೆ ಅಂದರೆ 27 ಸಲ ಅಷ್ಟೇ ಕಾಣಿಸ್ಕೊಳೋದು ಟೆಸ್ಟ್ ಮ್ಯಾಚ್ ಅಂದರೆ ಒಂದು ಟೆಸ್ಟ್ ಮ್ಯಾಚ್ 5 ದಿನ ಕಾಣಿಸ್ಕೊಂಡವ್ರು ಹೋಗೋರು ವಿರಾಟ್ ಕೊಹ್ಲಿ ಸೊ ಎಂಥ ಒಂದು ಬಿಗ್ ಲಾಸು ಮಗ ಎಲ್ಲರಿಗೂ ಲಾಸ್ ಒಂಥರ ನಮಗೂ ಲಾಸು ಬ್ರಾಡ್ಕಾಸ್ಟರ್ಸ್ಗೂ ಲಾಸು ಫ್ಯಾನ್ಸ್ಗೂ ಲಾಸು ಕ್ರಿಕೆಟ್ಗೆ ಒಂಥರ ಲಾಸ್ ಆಗೋಗ್ಬಿಟ್ಟೈತೆ ವಿರಾಟ್ ಕೊಹ್ಲಿ ಅವರು ಈ ಥರ ಟೆಸ್ಟ್ ಫಾರ್ಮ್ ಮಾಡಿದ್ರೆ ರಿಟೈರ್ ಆಗಿರೋದು ಸೊ ಒಂದು ಕ್ರೆಡಿಟ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ರೆ ನೋಡೋಣ ಸ್ಟೇಡಿಯಂ ಫುಲ್ಲು ರೆಡಾಗಿ ಕಾಣಿಸುತ್ತಾ ಅಥವಾ ಪರ್ಪಲಾಗಿ ಕಾಣಿಸುತ್ತಾ ಪರ್ಪಲಾಗಂತೂ ಕಾಣಿಸಲ್ಲ ಬಿಡಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಅದೇ ರೆಡ್ಡಾಗಿ ಕಾಣಿಸುತ್ತಾ ಅಥವಾ ವೈಟಾಗಿ ಕಾಣಿಸುತ್ತಾ ಅಂತ ಇನ್ಫ್ಯಾಕ್ಟ್ KKR ಫ್ಯಾನ್ಸ್ಗಳು ಕೂಡ ಇದಕ್ಕೆ ಸಪೋರ್ಟ್ ಮಾಡ್ತಾರೆ ಎಲ್ಲ ವೈಟ್ಸ್ನ ಹಾಕೊಂಡ್ಬರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಸೊ ಒಂಥರ ಸ್ಪೆಷಲ್ ಇವೆಂಟ್ ಆಗುತ್ತೆ 17ನೇ ತಾರೀಕು ಇದುವರೆಗೂ IPL ಹಿಸ್ಟ್ರಿನೇ ಆಗಿಲ್ಲ ನೋಡೋಣ ಅದು ಹೆಂಗಾಗುತ್ತೆ ಅಂತ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್ ಬಾ